ಓ ಕನ್ನಡದ ರಾಜ್ಕುಮಾರ್ದು ಮತ್ತೆ ವಿಷ್ಣುವರ್ಧನ್ದು ಎಂತೆಂತವು ಬರ್ತವೆ ಅವೆಲ್ಲನ ನೋಡ್ತೀವಿ. ನಾನು ಅಷ್ಟೇ, ನಾನು ಇಲ್ಲಿ ಬಂದು ಕೂತ್ಕೋತೀನಿ, ಇನ್ನು ಎಲ್ಲಿ ನೋಡಕ್ ಹೋಗ್ತೀನಿ ನಾನು, ಎಲ್ಲಿ ನೋಡೋಣ. ಇವಾಗ್ಲವಲ್ಲ, ಅವನ ಬಂದ್ರೆ ನರಸಿಂಹರಾಜ್ ನಾವು ಇವೆಲ್ಲ ನೋಡ್ತೀವಿ. ಬರೇ ಇವಾಗ ಬರೇ ಧಾರಾವಾಹಿನೇ ಬರ್ತವೆ. ಯಾವಾಗಲ್ಗೂ ಒಳ್ಳೆವು, ಇವಾಗ ಒಳ್ಳೆವಲ್ಲ. ಚೆನ್ನಾಗಿ ಬರಲ್ಲ. ಯಾಕೆ ಅಂದ್ರೆ ಅವಾಗಲ್ ಸತ್ಯ ಇವಾಗೆಲ್ಲದಿ. ಇವಾಗೆಲ್ಲ ಬರೀ ತಿವ್ದಾಡೋದು ಹೊಡೆದಾಡೋದೇ ಕೆಲಸ. ಯಾರಿಗೆ ಈಗ ಅಂತವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ ನೀವ್ ಚೆನ್ನಾಗ್ ಮಾಡಲ್ಲ, ಇವಾಗ ಯಾಕೋ ಪಿಕ್ಚರ್ ಅನ್ನೋದು ಸರಿ ಇಲ್ಲ. ಏನ್ ಮಾತಾಡ್ತೀರಾ, ಎಲ್ಲ ಅವಾಗ್ಲೂ ಪಿಕ್ಚರ್ ಇವಾಗ ಬರೋದೇ ಇಲ್ಲ, ಅವಾಗ ನೋಡಕ್ಕೂ ಇಂಟ್ರೆಸ್ಟ್ ಇಲ್ಲ. ಇವಾಗ ಬರೀ ಧಾರಾವಾಹಿ ನೋಡಿದ್ದೇ ನೋಡ್ಕೊಂಡ್ ಆಗಿದ್ದೆ ಹಾಕಂತಾರೆ. ಅವಾಗ ಇವಾಗ ಯಾವ್ದು ನೋಡಕ್ ಹೋಗಲ್ಲ. ಅವಾಗೆಲ್ಲ ನೋಡ್ತಾ ಇದ್ದೋ, ಕೃಷ್ಣ ಧಾರಾವಾಹಿ ನೋಡ್ತಿದ್ದೋ. ಆಮೇಲೆ ಅದ್ಯಾವ ಮಾಯಮೃಗ, ತುಂಬಾ ಅವಾಗೆಲ್ಲ ಬರೋವು. ಅವ್ ಹೆಸರೇ ಹೇಳಕ್ ಬರಲ್ಲ, ಇವಾಗ ನೋಡೋದೇ ಇಲ್ಲ. ನೋಡಕ್ಕೆ ಇಷ್ಟ, ಕೆಲ್ಸ ಆಯ್ತಾ ಬಂದ್ವ ಅಷ್ಟೇ. ಹಿಂಗೆಲ್ಲ ಟಿವಿನೂ ನೋಡಲ್ಲ. ಇಲ್ಲೆಲ್ಲ ನಾವ್ಗಳಿಗೆ ಕೂತ್ಕೊಂತೀವಿ, ಟೈಮ್ ಪಾಸ್ ಮಾಡ್ಕೊಂಡು ಹೋಗಿ ಮನೇಲಿ ಏನಾನ ಕೆಲ್ಸ ಇದ್ರು ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಗ ಎಲ್ಲಾರು ಇಷ್ಟನೇ. ಇದು ಅಪ್ಪು ಪುನೀತ್ ರಾಜ್ಕುಮಾರ್ ಇಷ್ಟ. ಅಲ್ಲ, ಇಡೀ ಜಗತ್ಗೆ ಮಗ ಅವನು. ಅವನ ಹಬ್ಬಂದು ಚಂದ, ರಾಜ್ಕುಮಾರ್ ಚಂದ, ಅಂಬರೀಷ್ ಚಂದ, ಆಮೇಲೆ ವಿಷ್ಣುವರ್ಧನ್ ಸ್ಟೋರಿ ಚಂದ, ಸಂಸಾರದವಲ್ಲ ಅವೆಲ್ಲ ಇಷ್ಟನೇ. ಇವಾಗದೆಲ್ಲ ಒಂಥರ ಅದೇ ರೌಡಿ ಜಮಾನ, ಕಡಿಯೋದು, ಕತ್ತರ್ಸೋದು, ಆಸ್ತಿ ದುಡ್ಡು ಮಾಡ್ಬೇಕು ಅನ್ನೋದು. ಅವಾಗೆಲ್ಲ ಹೋಗಿದೆ, ಇವಾಗ ಹೋಗಲ್ಲ. ಅವಾಗ ಅಲ್ಲೇ ಸುಮಾರು 30-40 ವರ್ಷದ ಮುಂದೆ. ಅವಾಗೆಲ್ಲ ಇದು ಯಾವ ಕಣವ, ಎಷ್ಟೊಂದು ಪಿಕ್ಚರ್ ತೋರ್ಸೋಣ ನಮ್ಮ ಯಜಮಾನ. ಅದು ಬ್ಯಾಡ್ರ ಕಣ್ಣಪ್ಪ, ಬಲೆ ಜೋಡಿ, ಅದೇ ಕಣ್ಣು, ಆಮೇಲೆ ಇದು ಮಶಾಣದವು. ರಾಜ್ಕುಮಾರ್ ತುಂಬಾ ಪಿಕ್ಚರ್ ನೋಡಿದೀವಿ ನಾವು. ಅವೆಲ್ಲ ಇಷ್ಟ ಇರ್ಲಿಲ್ಲ. ಆಮೇಲೆ ಮನೆ ಮಂತ್ರಾಲಯ ಎಲ್ಲ ಅಲ್ಲ, ಸಂಸಾರ ದೇವ್ರ ಪಿಕ್ಚರ್ಗಳೆಲ್ಲ ತೋರ್ಸೋರ್ ಅವಾಗೆಲ್ಲ. ಇವಾಗ ಯಾರನ್ನು ಇಷ್ಟ ಪಡಲ್ಲ, ನಾವ್ ಯಾರನ್ನು ನೋಡೂ ಇಲ್ಲ. ನಮ್ಗ ಅವ್ರ ಹೆಸರು ಹೇಳಕ್ಕೆ ಬರಲ್ಲ, ನಾವ್ ನೋಡೋದು ಇಲ್ಲ. ಸೀರಿಯಲ್ ಏನ್ ನೋಡಲ್ಲ ನಾನು. ಹಾಕಲ್ಲ. ಈ ಬರ್ತಾರೆ ಬತ್ತೀವಾ, ರಾತ್ರಿ 9 ಗಂಟೆ 10 ಗಂಟೆ ಆಯ್ತದ ಹೋಗಿ. ಅವಾಗ ಹೋಗಿ ಏನ್ ನೋಡೋದು, ಅವಾಗ ಧಾರಾವಾಹಿ ಬರ್ತದ ಅಂತದ್ ಇಂಥದ್ದು, ಅದ್ನ ಹಾಕೋದು, ಹಂಗ ಆಫ್ ಮಾಡೋದು, ಬಿತ್ಕೊಳತ್ತ ಅತ್ಲ ಸಾಕಾಗಿರ್ತದಲ್ವಾ ಕೂತಿರೋದು, ನೋಡಕ್ಕೆ ಹೋಗಲ್ಲ. ಅಷ್ಟಕ್ಕಂತಾಯಿ ನಾನು ಹೋಗೇ ಇಲ್ವಲ್ಲ, ಹೋಗೇ ಇಲ್ಲ. ಅವಾಗ ಸತ್ಯ ಹರಿಶ್ಚಂದ್ರನ್ ಬಂದಿತ್ತಲ್ಲ, ಅವಾಗ ನೋಡಿದ, ನಮ್ಮ ಯಜಮಾನ್ ಕರ್ಕೊಂಡೆ ತೋರ್ಸಿದ್ರು. ಇವಾಗ ಇಂಥವ್ರಿಗೆ ಹೋಗೋದೇ ಅಲ್ಲ ನಾನು. ಹಂಗ ಅದೇ ಸತ್ಯ ಹರಿಶ್ಚಂದ್ರ ಅದ್ರ ನೊಂದು ನೋಡಿದ್ದೆ ನಾನು. ತಿರ್ಗಾ ನಾನು ಹೋಗಿಲ್ಲ, ನಾನು ಹೋಗಲ್ಲ ನಾನು. ಟಿವಿ ಒಳಗೆ ನೋಡ್ಕತೀವಲ್ಲ, ಇನ್ಯಾಕೆ ಹೋಯ್ತಿ. ಅದೇನೆ ಒಂದೇ ಸಲ ಹೋಗಿತ್ ನಾನು. ಇಂಥವ್ರಿಗೂ ನಾನು ಪಿಕ್ಚರ್ಗೆ ಹೋಗಿಲ್ಲ, ಥಿಯೇಟ್ರಿಗೆ ಹೋಗಿಲ್ಲ, ಹೋಗಲ್ಲ. ನಾನು ಟೆಂಟಾಗಿ ನೋಡಿತ್, ನಾನು ಥಿಯೇಟ್ರಿಗೆ ಹೋಗಿಲ್ಲ. ಆವಾಗ 15 ರೂಪಾಯಿ, 15-20 ಅಷ್ಟೇಯ. ಬಂದಿದ್ದೆ ಇವಾಗ ಬರೋದಿಲ್ಲ ಬಿಡಪ್ಪ. ಬತ್ತವ ಹಂಗೇಂತೀಯ, ಹಾಕಿ ಹಾಕಿ ಏನ ನೋಡೋಣ ಸಾಯಿಬಾಗ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.